ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಲಂಚಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ. ಸೊ ಚಂದು ರೈಸ್ ಹಾಕಿರ್ತೀನಲ್ಲ, ಸೊ ನನಗೆ ರೈಸಲ್ಲಿ, ಚಂದುಗೆ ಮಿಲೆಟಲ್ಲಿ ಮಾಡ್ತಾಯಿದ್ದೀನಿ. ಸೊ ನನಗೆ ಮಿಲೆಟಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಮಟನ್ ಇವಾಗ ಸ್ವಲ್ಪ ಬೇಯಿಸ್ಕೊಬೇಕಿತ್ತು, ಇಟ್ಟಿದ್ದೀನಿ. ಇವಾಗ ಹೋಗಿ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ತೀನಿ. ಸೊ ಜಾಸ್ತಿ ಏನು ಮಸಾಲ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇವಾಗ ಜಾಸ್ತಿ ಮಸಾಲ ತಿನ್ನೋದಕ್ಕೂ ನನಗೂ ಒಂದೊಂದ್ಸರಿ ಇಷ್ಟ ಆಗಲ್ಲ. ಅದಕ್ಕೆ ತಿನ್ನಬೇಕು ಅನ್ಸ್ದಾಗ ತಿಂತೀನಿ ಮಸಾಲ, ಇಲ್ಲ ಅಂದಾಗಿಲ್ಲ. ಇವತ್ತು ಸ್ವಲ್ಪ ಮಸಾಲ ಕಡಿಮೆ ಹಾಕಿ ಮಾಡೋಣ ಅಂತ. ಫ್ರೆಂಡ್ಸ್, ಬಿರಿಯಾನಿ ಮಾಡ್ತಿದ್ದೀನಿ ಇವಾಗ. ಸೊ ಸಿಂಪಲ್ಲಾಗಿ ಆನಿಯನ್, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು, ಬಿರಿಯಾನಿದು ಎಲೆ ಬರುತ್ತಲ್ಲ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇವಾಗ ಈ ಆನಿಯನ್ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಮಟನ್ ಹಾಕೊಳ್ಳೋಣ. ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು ಮಟನ್ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ, ಅರಿಶಿನ ಮತ್ತು ಸಾಲ್ಟು. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಬಿರಿಯಾನಿ ಮಸಾಲ. ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಬೆಂದಮೇಲೆ ಅದಕ್ಕೆ ವಾಟರ್ ಹಾಕ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕಿ 2 ವಿಸಲ್ ಬರ್ಸಿದ್ರೆ ಇದು ರೆಡಿ ಆಯಿತು. ಫ್ರೆಂಡ್ಸ್, ನೋಡ್ಬೋದು ನೀವು, ಇದು ಚಂದುದು ಮಿಲೆಟ್ ಬಿರಿಯಾನಿ. ಫ್ರೆಂಡ್ಸ್, ಇದು ನಂದು ಮಾಮೂಲಿ ರೈಸ್ ಬಿರಿಯಾನಿ. ಹೇಗಿದೆ ಮಿಲೆಟ್ ಬಿರಿಯಾನಿ? ಫಸ್ಟ್ ಟೈಮ್ ತಿಂತಾ ಇರೋದು. ಮಿಲೆಟಲ್ಲಿ ಬೇರೆ ಎಲ್ಲ ಮಾಡಿಕೊಟ್ಟಿದ್ನಲ್ಲ ಆಲ್ರೆಡಿ. ಬಿರಿಯಾನಿ ಫಸ್ಟ್ ಟೈಮ್. ಟೇಸ್ಟ್ ಚೆನ್ನಾಗಿದೆ, ಟೆಕ್ಸ್ಚರ್ ಸ್ವಲ್ಪ ನುಚ್ಚಕ್ಕಿಲ್ ಬಿರಿಯಾನಿ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ರೆಡಿ ಆಗ್ಬಿಟ್ಟು ಕಾರಲ್ಲಿ ಸುಮ್ಮನೆ ಹಂಗೆ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಂಡೇ ಡ್ರೈವ್. ಸೊ ವ್ಲಾಗಲ್ಲಿ ನೋಡಿರ್ತೀರಾ, ಆ ಕುರ್ತಾ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಹೋಗ್ತಾ ಇದ್ದೀವಿ. ಸುಮ್ಮನೆ ಡ್ರೈವ್ ಬಂದ್ವಿ, ಪರವಾಗಿಲ್ಲ, ರೋಡೆಲ್ಲ ಖಾಲಿ ಇದೆ. ನಾರ್ಮಲ್ ವೀಕೆಂಡಲ್ಲಿ ಇದ್ದಷ್ಟು ಜನಗಳಿಲ್ಲ, ಓಡಾಡ್ತಿಲ್ಲ. ಮೇ ಬಿ ಎಲ್ಲ ಹೆದರ್ಕೊಂಡು ಮನೇಲಿ ಇರಬೇಕು. ಸೊ ನಾವು ಮಾಲ್ಗಳಿಗೆ ಇಲ್ಲಿಗೂ ಹೋಗ್ತಾ ಇಲ್ಲ, ತುಂಬ ದಿನವೇ ಆಯಿತು ಹೋಗಿ. ಸೊ ತುಂಬ ಬೇಜಾರಾಗ್ತಿತ್ತು ಮನೇಲಿ, ಅದಕ್ಕೆ ಸುಮ್ಮನೆ ಒಂದು ಹಂಗೆ ಡ್ರೈವ್ ಹೋಗಿ ಬರೋಣ ಅಂತ ಬಂದ್ವಿ. ಸ್ಮಾಲ್ ಇಲ್ಲೇ ಹತ್ರದಲ್ಲೇ, ಮನೆ ಹತ್ರನೇ. ವಾಪಸ್ ತಿರ್ಗಿಸ್ಕೊಂಡು ಹೋಗೋದು. ಅಲ್ಸೂರ್ ಲೇಕ್ ಪಕ್ಕ ಹೋಗ್ತಾ ಇದ್ದೀವಿ. ಸೊ ಇದು ಅಲ್ಸೂರ್ ಲೇಕು. ಒಂದು ರೌಂಡ್ ಅಲ್ಸೂರ್ ಲೇಕ್, ಒಂದು ರೌಂಡ್ ಅದೇ ಡ್ರೈವು. ಸೊ ಅಲ್ಲಿ ವಿಮೆನ್ಸ್ ಡೇ ಸ್ಪೆಷಲ್ ಏನೋ ಪ್ರೋಗ್ರಾಮ್ ಕೂಡ ನಡೀತಿತ್ತು. ಸೊ ಎಲ್ಲರೂ ವಾಕ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲೇ 100 ಫೀಟ್ ರೋಡ್ ಹತ್ರ ಬಂದ್ವಿ. ಸೊ ಇಲ್ಲಿ
ಪ್ಯಾಂಟಲ್ಲಿ ಒಂದ್ಸಲಿ ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ. ಸೊ ಸ್ವಲ್ಪ ಮನೆಗೆ ಹಾಕೊಳ್ಳೋಕೆ ಟೀ ಶರ್ಟ್ಸ್ ಬೇಕಿತ್ತು, ಅದೇನಾದ್ರು ಸಿಕ್ಕಿದ್ರೆ ನೋಡೋಣ ಅಂತ. ಏನೋ ತೊಗೊಳ್ಳಿಲ್ಲ, 2 ಟೀ ಶರ್ಟ್ ತೊಗೊಂಡೆ ಅಷ್ಟೇ. ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಟೀ ಶರ್ಟ್ ಯಾವ್ದು ತೊಗೊಂಡೆ ಅಂತ. ಸ್ವಲ್ಪ ಲೂಸಾಗಿ ಟೀ ಶರ್ಟ್ ಬೇಕಿತ್ತು ಇವಾಗ. ನಾವು ಮೊದಲಿನ ಥರ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ತಿಲ್ಲ, ಲೂಸಾಗಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಲೂಸಾಗಿರೋದು ಬೇಕಿತ್ತು. ಯಾವುದೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇದು ಸ್ವಲ್ಪ ಕಲೆಕ್ಷನ್ ಕಮ್ಮಿನೇ ಇಂದಿರಾನಗರಲ್ಲಿ. ಏನು ಕುಕ್ ಮಾಡೋಂಗಿಲ್ಲ, ಎಲ್ಲ ಇದೆ, ಅದೇ ಅಡ್ಜಸ್ಟ್ ಆಗುತ್ತೆ. ತುಂಬ ಜನ ಕೇಳ್ತಿದ್ದೀರಾ ಮನಸ್ಸಿನ ಮಾತು ಯಾಕೆ ನೆನೆಸಿದ್ದೀನಿ ಅಂತ. ಹೇಳ್ತೀನಿ. ಜಿಂಜರ್ ಟೀ ಮಾಡ್ತೀನಿ ಇವಾಗ. ಜಿಂಜರ್ ಟೀ ಇಮ್ಯುನಿಟಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೆ ಅಷ್ಟೇ. ನೀವು ಅಷ್ಟೇ ಏನಾದ್ರು ಕೋಲ್ಡ್ ಕಾಫಿ ಎಲ್ಲ ಆದರೆ ಜಿಂಜರ್ ಹಾಕ್ಬಿಟ್ಟು ಕುಡೀರಿ, ತುಂಬ ಒಳ್ಳೆಯದು. ಸೊ ನಾನು ಈ ಸರಿ ಹಾಸ್ಪಿಟಲ್ಗೆ ಹೋಗಿದ್ದಾಗ ಡಾಕ್ಟರ್ ಕೂಡ ಅದೇ ಹೇಳಿದ್ರು, ಜಿಂಜರ್ ಟೀ ಅವಾಗವಾಗ ನಿಂಗೆ ಯಾವಾಗ ಏನಾದರೂ ಬೇಕಂದರೆ ಜಿಂಜರ್ ಟೀ ಮಾಡ್ಕೊಂಡು ಕುಡಿ ಅಂತ. ಮನಸ್ಸಿನ ಮಾತು ಏನಕ್ಕೆ ನೆನೆಸ್ತೆ ಅಂದರೆ, ಸೊ ನನಗೆ ಕಮೆಂಟಲ್ಲಿ ಒಂದು 4-5 ಕಮೆಂಟ್ಸಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಬರೆದಿದ್ರು, ರಮ್ಯಾ ಈ ಟೈಮಲ್ಲಿ ಮನಸ್ಸಿನ ಮಾತು ಬೇಡ, ಯಾಕೆಂದರೆ ಬೇಬಿ ಕೇಳಿಸ್ತಾ ಇರುತ್ತೆ, ಸೊ ಸ್ವಲ್ಪ ಅದಕ್ಕೆ ಕೇಳಿಸೋದ್ರಿಂದ ಪ್ರಾಬ್ಲಮ್ ಆಗುತ್ತೆ, ಸೊ ಬೇಡ ಮನಸ್ಸಿನ ಮಾತು ಆಮೇಲೆ ಮಾಡಿ ಅಂತ. ಸೊ ನನಗೂ ಸರಿ ಅನ್ನಿಸ್ತು. ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದಾಗ ಇನ್ನೂ ಆ ಸ್ಟೇಜಲ್ಲಿ ಫಸ್ಟ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಆ ಸ್ಟೇಜಲ್ಲೆಲ್ಲ ಅಷ್ಟೊಂದು ಇನ್ನೂ ಬೇಬಿಗೆ ಕೇಳಿಸ್ತಿರಲ್ಲ. ಬಟ್ ಇವಾಗ ನಾನು ಆಲ್ಮೋಸ್ಟ್ 6 ಮಂತ್ಸ್ ಬಂದಿರೋದ್ರಿಂದ ಬೇಬಿಗೆ ಕೇಳಿಸುತ್ತೆ. ಅದಕ್ಕೋಸ್ಕರ ಮನಸ್ಸಿನ ಮಾತನ್ನು ಸ್ವಲ್ಪ ಪಾಸ್ ಮಾಡಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾನು ಮನಸ್ಸಿನ ಮಾತು ಪಾಸ್ ಮಾಡಿದ್ದೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ನನಗೆ ತುಂಬ ಸ್ಟೋರೀಸ್ ಬರ್ತಿದೆ, ಅದಕ್ಕೆ ತುಂಬ ಸಪೋರ್ಟ್ ಇದೆ, ತುಂಬ ಕಮೆಂಟ್ಸ್ ಕೂಡ ಬಂದಿತ್ತು, ಮಾಡಿ ತುಂಬ ಒಳ್ಳೆಯದು ಅದು ಅಂತ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ. ಸೊ ಖಂಡಿತ ನಾನು ರೀಸ್ಟಾರ್ಟ್ ಮಾಡ್ತೀನಿ ಅದನ್ನು ಬೇಬಿ ಆದಮೇಲೆ. ಸೊ ಅಲ್ಲಿವರೆಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಖಂಡಿತ ಮಾಡ್ತೀನಿ. ಗೈಸ್, ಪ್ಯಾಂಟಲೂನ್ಸಿಂದ ಏನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಇದು ಶಾರ್ಟ್ಸು, ಒಂದು ಸಮ್ಮರ್ ಇರೋದ್ರಿಂದ ಶಾರ್ಟ್ ಬೇಕಿತ್ತು ನನಗೆ, ಬಟ್ ಫುಲ್ ಲೂಸ್ ಇದೆ. ಇದು 2 ಸೈಜ್ ದೊಡ್ಡದು ತೊಗೊಂಡಿದ್ದೀನಿ. ಸೊ ಚಂದು ಇಲ್ಲ ತುಂಬ ದೊಡ್ಡದಾಗುತ್ತೆ, ನಾನಿಲ್ಲ ಮುಂದೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಅನಿಸಿದ್ರೆ ನನಗೆ ಕಂಫರ್ಟಬಲಾಗಿ ಫೀಲ್ ಆದರೆ ಇನ್ನೊಂದು ತೊಗೊತೀನಿ. ಇದು 399 ರೂಪೀಸ್. ಅದು ಬಿಟ್ಟರೆ ನೆಕ್ಸ್ಟ್ ಈ ಟೀ ಶರ್ಟ್, ಇದು 299 ಈಚು ಟೀ ಶರ್ಟ್. ಬಟ್ 100 ರೂಪೀಸ್ ಆಫರ್ ಇತ್ತಲ್ಲ, 2 ತೊಗೊಂಡ್ರೆ 100 ರೂಪೀಸ್ ಆಫರ್ ಇತ್ತು. ಸೊ ತುಂಬ ನನಗಿಂತ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಇವಾಗ ಯೂಸ್ ಮಾಡೋದಕ್ಕಿಂತ. ಸೊ ಮುಂದೆ ಬೇಕಾಗುತ್ತೆ ಅದಕ್ಕೆ. ಮೆಟೀರಿಯಲ್ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು, ಪ್ಯಾಟ್ರನ್ ಇಷ್ಟ ಆಯಿತು ನಂಗೆ ತೊಗೊಂಡೆ. ಸೊ ಅದೊಂದು, ಮತ್ತು ನೆಕ್ಸ್ಟ್ ಇದೊಂದು, 2 299 ರೂಪೀಸೇ. ಕ್ವಾಲಿಟಿ ಚೆನ್ನಾಗಿದೆ. 100 ರೂಪೀಸ್ ಆಫರ್ ಕೊಟ್ಟರು. ಮತ್ತು ನಾವು ಆ್ಯಕ್ಚುಲಿ 3 ತೊಗೊಂಬೋದಿತ್ತಲ್ಲ ಟೀ ಶರ್ಟ್ಸು, 200 ಆಫರು. 3 ತೊಗೋಬೇಕಿತ್ತಲ್ವ. ವಾಶ್ ಮಾಡಿಬಿಟ್ಟು ಹಾಕಬೇಕು, ಹೊಸದು ವಾಶ್ ಮಾಡಿಬಿಟ್ಟು ಹಾಕೋಬೇಕು ಅಂತ ಇವಾಗ ಕಲ್ತೀನಿ. ಮೊದಲು ಹಾಗೆ ಹಾಕೋತಿದ್ದೆ, ಬಟ್ ಇವಾಗ ಹೊಸ ವಾಶ್ ಮಾಡಿಬಿಟ್ಟು ಹಾಕೋಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬ್ರೇಕ್ಫಾಸ್ಟ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಕೆಲವ್ರು ಕೇಳ್ತಾಯಿದ್ರೆ ಬೇಬಿ ಕಿಕ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಕೆಲವೊಬ್ರಿಗೆ 5 ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ 20 ವೀಕ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಕೆಲವ್ರಿಗೆ 27, 26, 28ವರೆಗೂ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ 20 ವೀಕ್ಸ್ ಆದಮೇಲೆ ನನಗೆ ಗೊತ್ತಾಗ್ತಾ ಬಂತು. ಸೊ ಬೇಬಿ ಮೂಮೆಂಟ್ಸ್ ಫಸ್ಟ್ ಸ್ಟಾರ್ಟಿಂಗ್ ಸ್ಮಾಲ್ ಮೂಮೆಂಟ್ ಇರುತ್ತೆ, ಬಟ್ ಆಮೇಲೆ ಹೋಗ್ತಾ ಅದೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 24 ವೀಕ್ಸ್ ಕಂಪ್ಲೀಟ್ ಆದಮೇಲೆ ತುಂಬ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ
ಸೊ ನನಗೂ ಕೂಡ ಅಷ್ಟೇ 20 ವೀಕ್ಸ್ ಆದಮೇಲೆ ಸ್ವಲ್ಪ ಗೊತ್ತಾಗ್ತಿತ್ತು ಮೂಮೆಂಟು ಮತ್ತು ಚಿಕ್ಕದಾಗಿ ಸ್ಮಾಲ್ ಕಿಕ್ಸ್ ಅದೆಲ್ಲ. ಬಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಸೊ ಆದಷ್ಟು ರೆಸ್ಟ್ ಮಾಡಿ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ರೆಸ್ಟ್ ಮಾಡಿದಾಗ ನಿಮಗೆ ಬೇಬಿ ಕಿಕ್ಸು ಗೊತ್ತಾಗೋದು ಅದೆಲ್ಲ ಗೊತ್ತಾಗುತ್ತೆ. ಸೊ ನಾವು ಬ್ಯುಸಿ ಆಗಿಬಿಟ್ರೆ ಅದ್ರ ನಮ್ಮ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಸೊ ನನಗೂ ಅಷ್ಟೇ, ನಾನು ಬ್ಯುಸಿ ಇದ್ದಾಗ ಅಷ್ಟು ಗಮನ ಕೊಡೋಲ್ಲ. ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲ ಮನೆ ಕೆಲಸ, ಯೂಟ್ಯೂಬ್ ಕೆಲಸ, ವೀಡಿಯೋ ಶೂಟ್ ಮಾಡಬೇಕಾದ್ರೆ ನಂಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ನಾನು ಯಾವಾಗ ರೆಸ್ಟ್ ಮಾಡ್ತಿರ್ತೀನಿ ಆವಾಗ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಪ್ರೆಗ್ನೆಂಟ್ಸ್ ಇರ್ತೀರೋ ಅವರು 20 ವೀಕ್ಸ್ ಆದಮೇಲೆ ಆದಷ್ಟು ಅದ್ರ ಕಡೆ ಗಮನ ಕೊಡಿ, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಬೇಬಿ ಕಿಕ್ಸ್ ಬಗ್ಗೆ. ಸೊ ಇದು ತುಂಬ ಜನ ಕೇಳ್ತಾಯಿದ್ರಿ ಕಮೆಂಟ್ಸಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಓದಿದ ಪ್ರಕಾರನೂ ಅಷ್ಟೇ, ನನಗೆ ಡಾಕ್ಟರ್ ಹೇಳಿದ ಪ್ರಕಾರನೂ ಅಷ್ಟೇ 20 ವೀಕ್ಸ್ ಆದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಕಡೆ ಗಮನ ಕೊಡಬೇಕು. ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಲೇಟಾಗಿ ಗೊತ್ತಾಗುತ್ತೆ, 26, 27 ಹಾಗೂ ಗೊತ್ತಾಗುತ್ತೆ. ಸೊ ಏನು ಹೆದರಿಕೆ ಬೇಡ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವ್ಲಾಗ್ ಜೊತೆಗೆ ಈಗ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಾನು, ಆಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಕೆಲವರು ಹೇಳ್ತಾಯಿದ್ದೀರಾ, ರಮ್ಯಾ ನಿಮ್ಮದು ದಪ್ಪ ಆಗಿದ್ದೀರಾ, ಇಲ್ಲ ಸ್ವಲ್ಪ ಮುಖದಲ್ಲಿ ಚೇಂಜಸ್ ಇದೆ ಅಂತ. ಸೊ ಪ್ರೆಗ್ನೆನ್ಸಿಲಿ ಅದು ಕಾಮನ್, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಬೇಬಿ ಆದಮೇಲೆ ಮತ್ತೆ ರೂಟೀನೆಲ್ಲ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಸರಿ ಹೋಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನನಗೆ ಅನಿಸುತ್ತೆ. ಸೊ ದಪ್ಪ ಆಗೋದ್ರ ಬಗ್ಗೆ ಎಲ್ಲ, ಯಾಕೆಂದರೆ ಆಮೇಲೆ ಸಣ್ಣ ಖಂಡಿತ ಆಗೇ ಆಗ್ತೀವಿ, ಒಳ್ಳೆ ಪ್ರಾಪರ್ ಡಯಟ್ ಎಕ್ಸಸೈಸ್ ಎಲ್ಲ ಮಾಡಿದ್ರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಎಷ್ಟು ವೆಯ್ಟ್ ಜಾಸ್ತಿ ಮಾಡಬೇಕು, ಮತ್ತು ನಾನು ಎಷ್ಟು ವೆಯ್ಟ್ ಜಾಸ್ತಿ ಆಗಿದ್ದೀನಿ, ಸೊ ಪ್ರತಿ ಮಂತ್ದು ಎಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವಾಗಿಂದ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.